ಇದ್ದೀವಿ. ನಮಗೆ ಅವರು ಮಲೇಷ್ಯಾದಿಂದ ಬಂದಿದ್ದಾರೆ. ನೋಡಿ ಈ ಥರದ ವಿಡಿಯೋಗಳು ನಿಮ್ಗೆ ಎಷ್ಟು ಇನ್ಫಾರ್ಮೇಟಿವ್ ಆಗಿರ್ತವೆ. Myself Sharath. Yes. Okay. I'm the founder of KFDS, Karnataka Federation of Direct Selling. It is an association I made in Bangalore, Okay. Karnataka based. Okay. And I'm very happy that you started a direct selling company in Malaysia. Yes. Right? So I want to introduce yourself to my team and my students. Okay, sure. Okay. So I have a big followers in Karnataka and as well as all across the India. So they want to know about direct selling rules and regulations. Okay. So I am the author for direct selling industry. Okay. And I do direct selling awareness camps, direct selling related. So in my plan is to make people get education about direct selling rules and regulation, Yes. what the government is doing nowadays. Okay. So how in Malaysia it is doing, what is your name and how you started your company? All right. My name is Sudha Raman. Okay. I'm from Malaysia. Okay. I'm the founder of Urbex International Sdn Bhd. It's a MLM company, direct selling company in Malaysia. So basically in Malaysia, they have a very strict rules. Okay. You need to apply a license called AJL if you want to do direct selling in Malaysia. AJL. ಓಕೆ. ಸೊ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಇವ್ರೇನು ಹೇಳ್ತಿದ್ದಾರೆ ಅಂತಂದರೆ ಡೈರೆಕ್ಟ್ ಸೆಲ್ಲಿಂಗ್ ತುಂಬ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿದೆ ಮಲೇಷ್ಯಾದಲ್ಲಿ. ಆಮೇಲೆ AJL ಅನ್ನೋದು ಒಂದು ಸರ್ಟಿಫಿಕೇಟು, ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ಬೇಕೇ ಬೇಕಂತೆ ಅವರಿಗೆ. ಸೊ ಈ ವಿಚಾರನ ಹೇಳ್ತಾ ಇದ್ದಾರೆ. ಆ್ಯಂಡ್ ಯುವರ್ ಫುಲ್ ನೇಮ್ ಸರ್? My name is Sudha Garan Raman. ಸುಧಾ ಗರನ್ ರಾಮನ್ ಇವ್ರ ಹೆಸರು, ಪೂರ್ಣ ಹೆಸರು. ಸೊ ಯು ಆರ್ ಟೋಟಲಿ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ Yes, we are the third generation, Indian generation, born and raised in Malaysia. ಓಕೆ. ಇವ್ರು 3ನೇ ಜನರೇಷನ್, ಇಂಡಿಯಾಲಿಂದ ಅಲ್ಲಿ ಹೋಗಿ ಇದ್ದು 3ನೇ ಜನರೇಷನ್ ಇವರು ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅಲ್ಲಿ ಹಲವಾರು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ. ಈಗ ರೀಸೆಂಟಾಗಿ 2020ರಲ್ಲಿ ಇವರು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯನ್ನು ಅಲ್ಲಿ ನಿರ್ಮಾಣ ಮಾಡಿದರು. ಈಗ ಭಾರತಕ್ಕೆ ಆ ಕಂಪ್ನಿಯನ್ನು ತೊಗೊಂಡ್ಬಂದಿದ್ದಾರೆ. ಸೊ ನನಗೆ ಅವರು KFDSಲಿಂದ ಆಗಿರ್ಬೋದು ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಲಿಂದ ಆಗಿರ್ಬೋದು ಪ್ರತಿಯೊಂದು ನನಗೆ ಗೈಡ್ ಮಾಡಿ ಅಂತ ಕೇಳ್ಕೊಂಡ್ರು. ಸೊ ಇವರು ನನಗೆ ಒಬ್ಬ ಸ್ಟೂಡೆಂಟ್ ಕೂಡ ಆಗಿದ್ದಾರೆ. ಸೊ ಅವ್ರಿಗೆ ನಾನು ಗೈಡ್ ಮಾಡ್ತಾ ಇದ್ದೀನಿ. ಈ ಇಂಟ್ರೂ ನಿಮ್ಗೆ ಯಾಕೆ ಮಾಡ್ತಿದ್ದೀನಿ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಬರೀ ನೀವು ಮೋಟಿವೇಶನ್ ಕೇಳಿದ್ದೀರಾ, ಇನ್ಫಾರ್ಮೇಷನ್ ಕೊಡೋರು ಯಾರೂ ಇಲ್ಲ. ಸೊ ಅದು ನಿಮಗೆ ಸಿಗಲಿ ಅನ್ನೋದಕ್ಕೆ ಸೊ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಇದು ಮಾಡ್ತಾ ಇದ್ದೀನಿ. ಇವರು ಡೈರೆಕ್ಟ್ ಸೆಲ್ಲಿಂಗ್ ಮಲೇಷ್ಯಾದಲ್ಲಿ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ ಮಲೇಷ್ಯಾದಲ್ಲಿ ಏನೇನು ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ಗಳಿದೆ ಒಂದೊಂದಾಗಿ ಕೇಳ್ತಾ ಬರೋಣ. ಸರ್, ಫಸ್ಟ್ ಆಫ್ ಆಲ್ what is the AJL long form? Okay, AJL stands for in Malay language Akta Jualan Langsung. That means Direct Selling Act. Okay. Akta Jualan Langsung ಅಂತಂದೇಳಿ ಅದು ಮಲೈ ಲ್ಯಾಂಗ್ವೇಜ್, ಅಂದರೆ ಮಲೇಷ್ಯಾದ ಲ್ಯಾಂಗ್ವೇಜಲ್ಲಿ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಮೀನಿಂಗ್ Act. ಓಕೆ. ಡೈರೆಕ್ಟ್ ಸೆಲ್ಲಿಂಗ್ ಆ್ಯಕ್ಟ್ ಅಂತ ನೋಡಿ. ನಮ್ಮ ಭಾರತದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಬಂದಿದೆ, ಇನ್ನು ಆ್ಯಕ್ಟ್ ಬಂದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಆ್ಯಕ್ಟ್ ಬರುತ್ತೆ ಅಂತ. ಅಲ್ಲಿ ಆ್ಯಕ್ಟ್ ಬಂದಿದೆ ಸ್ನೇಹಿತರೆ. AJL ಅನ್ನೋ ಸರ್ಟಿಫಿಕೇಟನ್ನು ತೊಗೊಂಡೆ ಅವರು ಅಲ್ಲಿ ಕಂಪನಿಯನ್ನು ಓಪನ್ ಮಾಡಬೇಕು, ರನ್ ಮಾಡಬೇಕು. ಬಟ್ ಇಲ್ಲಿ ಯಾರು ಬೇಕಾದ್ರೂ ಕಂಪ್ನಿ ಮಾಡ್ತಾರೆ, ಏನೋ ಒಂದು ಸರ್ಟಿಫಿಕೇಟ್ ಮಾಡಿಸ್ತಾರೆ, ಏನೋ ಒಂದು ಸಾಫ್ಟ್ವೇರ್ ಮಾಡಿ ಹೆಂಗೋ ಮಾಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ದಯವಿಟ್ಟು KFDS ಸಪೋರ್ಟ್ ತೊಗೊಳ್ಳಿ, ಗೈಡ್ ತೊಗೊಳ್ಳಿ, ಆಮೇಲೆ ನೀವು ಏನಾದರೂ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಮಾಡೋಂಗಿದ್ರೆ ಮುಂದುವರಿರಿ ಅಂತ. ಎಸ್ ಸರ್. ಸರ್, ಆ್ಯಂಡ್ ಲೈಕ್ ಹೌ ಇಟ್ works and you have to submit your business plan to that body. This license falls under Ministry of Trade. Okay. Ministry of Trade, they are the one who regulate and control and monitor all the activities of direct selling in Malaysia. Okay, so you need to apply. It's not they have a few rules, very strict rules that you have to follow. First, you need to have a pay up capital. That's very important for any direct selling company. Okay, usually the pay up capital is from 1.5 million to 3 million ringgit Malaysia. ಓಕೆ. ಸೊ ಇವರು ಅದೇ ಹೇಳ್ತಾ ಇದ್ದಾರೆ, ಅಲ್ಲಿ ನಾವು AJL ಅಂತಂದೇಳಿ ಏನು ಸರ್ಟಿಫಿಕೇಟ್ ಹೇಳಿದ್ರಲ್ಲ, ಅಲ್ಲಿ ಹೋಗಬೇಕು ಅಂತಂದರೆ ಒಂದು ಪೇಡ್ ಅಪ್ ಕ್ಯಾಪಿಟಲ್ ಅಲ್ಲಿ ಇಡಬೇಕಂತೆ. ಅಪ್ರಾಕ್ಸಿಮೇಟ್ಲಿ 3 ಕೋಟಿ ನಮ್ಮ ದುಡ್ಡಿಗೆ ಕನ್ವರ್ಟ್ ಮಾಡಿದ್ರೆ 3 ಕೋಟಿ ರೂಪಾಯಿ ಇಟ್ಟರ ಮೇಲೆ ಅವ್ರು ನಮಗೆ ಪರ್ಮಿಷನನ್ನು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. This is very important because the government wants the company to have a stable financial before they start doing this direct selling. ಸೊ ಅದೇ ಅವ್ರು ಹೇಳ್ತಾ ಇದ್ದಾರೆ, ಡೈರೆಕ್ಟ್ ಸೆಲ್ಲಿಂಗ್ ಮಾಡಬೇಕಾದ್ರೆ ಬಿಫೋರ್ ಅಂದರೆ ಒಂದು ಕಂಪ್ನಿ ನಿರ್ಮಾಣ ಮಾಡಬೇಕಾದ್ರೆ ಇದು ಬೇಕೇ ಬೇಕು, ಈ ಸರ್ಟಿಫಿಕೇಟ್ ಇಲ್ಲದೆ ನಿರ್ಮಾಣ ಮಾಡೋಕ್ಕೆ ಬರಲ್ಲ ಅನ್ನೋದು. ಲೈಕ್ ಹೌ okay, you told that AJL is the one body for direct selling. This is a license body and it come under Ministry of Trading. So from that direction of money and we can start the direct selling company there in Malaysia. It's not as easy as that. You need to get a lot of other requirements. Okay, for example, pay up capital is one of it. The products you must have one approved by the Ministry of Health. You must have all the GMP certificate, you must have the halal certificate in Malaysia, and you need to submit this to the department to get approved. Yes. Not only that, on the plan, marketing plan, you need to prepare the plan, and the plan you need to submit to them, and you need to present
to get the approval. ಓಕೆ ವೆರಿ ಗುಡ್. ಅದೇ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಇದು ಅಷ್ಟೇ ಅಲ್ಲದೆ ಹಲಾಲ್ ಸರ್ಟಿಫಿಕೇಟ್ ಮತ್ತು XYZ ಸರ್ಟಿಫಿಕೇಟ್ ಎಲ್ಲ ತೊಗೋಬೇಕು, ಮತ್ತು ಅವರೊಂದು ಪ್ಲಾನ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಪ್ಲಾನ್ ಪರ್ಮಿಷನ್ ತೊಗೋಬೇಕು ಅಂತ. ಇದೇ ಹೋರಾಟ ನಾನು ಮಾಡ್ತಾ ಇರೋದು KFDSಲಿಂದ ಸ್ನೇಹಿತರೆ. ಒಂದು ಪ್ಲಾನ್ ಹೆಂಗೆ ಬೇಕಂಗೆ ಯಾವಾಗ ಬೇಕೋ ಅವಾಗ MD ಚೇಂಜ್ ಮಾಡಿಬಿಡ್ತಾರೆ ಮನಸ್ಸಿಗೆ ಬಂದಂಗೆ. ನೋಡಿ ಅಲ್ಲೊಂದು ಬಾಡಿ ಇದೆ, ಪ್ಲಾನ್ ಚೇಂಜ್ ಮಾಡೋಕ್ಕೆ ಬರಲ್ಲ. ಈವನ್ ಇಫ್ ಯು ಚೇಂಜ್ ದ ಒನ್ ಸ್ಮಾಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್, even you change one bonus, you need to update the department. ಸೊ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಒಂದು ಲೈನ್ ಚೇಂಜ್ ಮಾಡಬೇಕಂದ್ರೂ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಅಪ್ರೂವಲ್ ಮಾಡ್ಕೊಂಡು ಪರ್ಮಿಷನ್ ತೊಗೊಂಡು ಅದನ್ನು ನೆಕ್ಸ್ಟ್ ಮತ್ತೆ ಮಾಡಬೇಕು. ಬಟ್ ಇಲ್ಲಿ ಹೆಂಗೆ ಆಗ್ತಾ ಇದೆ ಇಂಡಿಯಾದಲ್ಲಿ, ಯಾರು ಬೇಕಾದರೂ ಏನು ಬೇಕಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವಾಗ ಬೇಕಾವಾಗ ಪ್ಲಾನ್ ಚೇಂಜ್ ಮಾಡ್ತಾ ಇದ್ದಾರೆ. ಇದರಿಂದ ನೆಟ್ವರ್ಕರ್ಸ್ಗಳಿಗೆ ಹೊಡ್ತಾ ಬೀಳುತ್ತೆ, ಫುಲ್ ಟೈಮ್ ಮಾಡೋರಿಗೆ ತುಂಬ ಹೊಡ್ತಾ ಬೀಳುತ್ತೆ, ಪ್ಲಾನ್ ಹೆಂಗೆ ಬೇಕಂಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದೊಂದು ಒಳ್ಳೆ ಇದೇ ನಾನು ಹೋರಾಟ ಮಾಡ್ತಾ ಇರೋದು. ಇದನ್ನೇ ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಕೊಡಬೇಕು ಅಂತ ಇರೋದು ಸ್ನೇಹಿತರೆ. ಸೂಪರ್ ಸರ್. ಸರ್ ಅಂಡ್ ವಾಟ್ ಅಬೌಟ್ ಲೈಕ್ products even we need approval? Yes, each product you must get approval, not only on the ingredients, you need to get approval on the labels. Labels also? The labels also. The labels, you must follow specific approval from the health minister. And the ingredients, it must be registered. Okay. ಸೊ ಅದ್ರದ್ದು ಆ ಪ್ರಾಡಕ್ಟ್ಸಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಎಷ್ಟು ಪ್ರಾಡಕ್ಟ್ಸ್ ಇದೆ, ಅದರದ್ದೆಲ್ಲ ಲೇಬಲ್ಸ್ ಪ್ರತಿಯೊಂದು ಅಪ್ರೂವಲ್ ತೊಗೊಂಡ್ರೇ ಅವರು ಆ ಪ್ರಾಡಕ್ಟ್ಸನ್ನು MLM ಕಂಪ್ನಿಯಲ್ಲಿ ಇಟ್ಟು ಅದನ್ನು MLM ಥ್ರೂ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಥ್ರೂ ಮಾರೋದಕ್ಕೆ ಸಾಧ್ಯ. ಬಟ್ ಇಲ್ಲೇನಾಗ್ತಾ ಇದೆ, ಯಾವುದೋ ಒಂದು ಪ್ರಾಡಕ್ಟ್ಸ್ ತರ್ತಾರೆ, ಎಲ್ಲಿಂದ ಒಂದು ಪ್ರಾಡಕ್ಟ್ಸ್ ತರ್ತಾರೆ, ಅದು ಕ್ವಾಲಿಟಿ ಇರೋದಿಲ್ಲ, ಲ್ಯಾಬ್ ಟೆಸ್ಟೆಡ್ ಇರೋಲ್ಲ, ಅದನ್ನು ತಂದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಹಿಗ್ಗ ರೇಟ್ ಇಟ್ಟು ಸೇಲ್ ಮಾಡ್ತಾರೆ. ಅದೆಲ್ಲ ಬ್ಯಾನ್ ಮಾಡಬೇಕು ಅನ್ನೋದು ನನ್ನ ಹೋರಾಟ KFDS ಇಂದು. ಈವನ್ ಅಲ್ಲಿನೂ ಕೂಡ ಅದು ನಡೀತಾ ಇದೆ ಅಂತ. ಹಾಗಾಗಿ ನಾನು ಇಂಟ್ರೂ ಮಾಡಿಸಿದೆ ಸ್ನೇಹಿತರೆ. ಯಾಕಂದರೆ ಬಿಸ್ನೆಸ್ ಅಂತಂದು ಹೇಳಿದ್ರೆ ಒಂದು ಸಿಸ್ಟಮ್ ಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇಕು. ಅದೇ ನಮ್ಮ ಮೇನ್ ಉದ್ದೇಶ ಆಗಿದೆ. ಅದಕ್ಕೋಸ್ಕರನೇ ಇದೆಲ್ಲ ವಿಚಾರಗಳು ಸರ್ ಹತ್ರ ನಾವು ತಿಳ್ಕೊತಾ ಇದ್ದೀವಿ. ನಮಗೆ ಅವರು ಮಲೇಷ್ಯಾದಿಂದ ಬಂದಿದ್ದಾರೆ. ನೋಡಿ ಈ ಥರದ ವಿಡಿಯೋಗಳು ನಿಮ್ಗೆ ಎಷ್ಟು ಇನ್ಫಾರ್ಮೇಟಿವ್ ಆಗಿರ್ತವೆ. ಇದನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ನೇರ ಮಾರುಕಟ್ಟೆ ಒಕ್ಕೂಟ ಕರ್ನಾಟಕ KFDS ವತಿಯಿಂದ ಈ ರೀತಿಯಾದಂತಹ ಒಂದೊಂದೇ ನಾನು ಪಾಡ್ಕಾಸ್ಟ್ ನಿಮಗೆ ಮಾಡ್ತಾ ಇರ್ತೀನಿ, ಇಂಟ್ರೂ ಮಾಡ್ತೀನಿ ಈ ಥರದ ಗಣ್ಯ ವ್ಯಕ್ತಿಗಳಿಗೆ. ಇದು ಯಾವುದೇ ಕಂಪನಿ ಅಂತಂದಲ್ಲ ಸ್ನೇಹಿತರೆ, ಇನ್ಫಾರ್ಮೇಷನ್ ಅವ್ರ ಹತ್ರ ಏನಿದೆ ನೋಡಿ. ಅವರೊಂದು ಬೇರೆ ದೇಶದವರು ಇಲ್ಲಿಗೆ ಬಂದಿದ್ದಾರೆ. ಸೊ ನಮಗೆ ಸಹಾಯ ತಿಳ್ಕೊಂಡು ನಮಗೆ ಸಹಾಯ ಮಾಡಿ ನಾವು ಇಲ್ಲಿ ಸ್ಪ್ರೆಡ್ ಔಟ್ ಮಾಡಬೇಕು ಅನ್ನೋದು ಅವ್ರ ಆಸೆ ಇದೆ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಎಲ್ಲ ದೇಶದ ಕಂಪನಿಗಳು ಕರ್ನಾಟಕ ಮತ್ತು ಬೆಂಗಳೂರು ಇಂಡಿಯಾದಲ್ಲಿ ಬರ್ತಾ ಇದ್ದಾವೆ. ಸೊ ಇಲ್ಲಿ ದೇಶದ ಕಂಪನಿಗಳು ಕೂಡ ಇವತ್ತು ಹೊರ ದೇಶಗಳಿಗೆ ಹೋಗ್ತಾ ಇದ್ದಾವೆ ಭಾಳಷ್ಟು MLM ಕಂಪನಿಗಳು. ಸೊ ಇದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಆ್ಯಂಡ್ ವಾಟ್ ಅಬೌಟ್ ಎನಿ ಆ್ಯಕ್ಟ್ ಫಾರ್ ನೆಟ್ವರ್ಕರ್ಸ್ ಲೈಕ್ those who are working as a direct seller, they can shift one company to other company. Is there any such act? Is there? In Malaysia, we don't have it because in Malaysia, they are very strong at the product as a user, as a client. Okay, because client can change to any companies as long as they resign properly from the previous company. Okay. ಸೊ ಅವರು ಬೇರೆಯಿಂದ ಬೇರೆ ಕಂಪ್ನಿಗೆ ಹೋಗ್ಬೋದು ಅಂದರೆ ಹೋಗ್ಬೋದು, ಬಟ್ ಅಲ್ಲಿ ರಿಸೈನ್ ಮಾಡಿ ಅಲ್ಲಿ ಒಂದು ನೋ ಡ್ಯೂ ಸರ್ಟಿಫಿಕೇಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಕೊಂಡು ತದನಂತರ ಅವ್ರು ಹೋಗಬೇಕು ಅಂತ. ಅದನ್ನೊಂದು ಒಳ್ಳೆ ರೂಲ್ಸ್ ಇದೆ. ಹೌ ಮೆನಿ ಕಂಟ್ರೀಸ್ ಯು ಎಂಟರ್ಡ್ ಸರ್? ಸೊ ಕರೆಂಟ್ಲಿ ವಿ ಆರ್ ಇನ್ ಆಲ್ಮೋಸ್ಟ್ 40 ಕಂಟ್ರೀಸ್. ಓ ಸೂಪರ್. ಆಲ್ಮೋಸ್ಟ್ 40 ದೇಶದಲ್ಲಿ ಇವ್ರ ಕಂಪನಿಯನ್ನು ವಿಸ್ತರಿಸಿದ್ದಾರೆ ಸ್ನೇಹಿತರೆ. ನಾವು ವಿ ಆರ್ ಹಿಯರ್ ಇನ್ ಇಂಡಿಯಾ. ನಾವು ಈಗ ಇಂಡಿಯಾದಲ್ಲಿ ಕೂಡ ಸ್ಟಾರ್ಟ್ ಮಾಡೋದಕ್ಕೆ ಸೊ ಆ ಲೀಗಲ್ ಪೇಪರ್ಸು ಸಿಸ್ಟಮ್ಸು ಪ್ರತಿಯೊಂದು ಕೇಳ್ಕೊಂಡು ನನಗೆ ಬಂದಿದ್ದರು. ಸೊ ಅವು ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ನನಗೂ ಒಂದು ಭಾಗ್ಯ ಸಿಕ್ಕಿದೆ. ಸೊ ಈ ರೀತಿಯಾದಂಥ ವ್ಯಕ್ತಿಗಳಿಗೆ ನಾವು ಅತಿಥಿಗಳಿಗೆ ಇಲ್ಲಿ ಇನ್ಫಾರ್ಮೇಷನ್ಗಳನ್ನು ಕೊಟ್ಟು ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ತಿಳಿಸ್ಕೊಟ್ಟು ಅವರಿಗೂ ಬೇಕಾಗಿರುವಂತಹ ಪ್ಲ್ಯಾನ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಆಮೇಲೆ ಲೀಗಲ್ ಪೇಪರ್ಸ್, ಒಂದು MLM ಕಂಪನಿಗೆ ಬೇಕಾಗಿರೋ ಲೀಗಲ್ ಪೇಪರ್ಸ್ ಅದೆಲ್ಲ ನಾನು ಗೈಡ್ ಮಾಡ್ತಾ ಇದ್ದೀನಿ. ಈವನ್ ಟ್ರೈನರ್ ಆಗು ಕೂಡ ಅವರು ನನ್ನ ಕಡೆಯಿಂದ ಟ್ರೈನಿಂಗ್ಸ್ ಕೂಡ ತೊಗೊತಾ ಇದ್ದಾರೆ ಭಾಳಷ್ಟು. ಸೊ ಹಾಗಾಗಿ ನಿಮಗೆ ಒಂದು ಇನ್ಫಾರ್ಮೇಷನ್ ಮುಟ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. So then what you want to tell about direct selling in India, sir? Okay, usually direct selling always have a bad name wherever you go. Even in Malaysia, even in India, because why? People don't follow the rules. As simple as that. Because direct selling is a good industry. Yes. It's a very beautiful industry. It's just people misuse it. Okay, so people, for example, networkers, they don't take this as a career. Career, yeah. Okay, they don't think like a businessman. They just want to earn money. They don't learn the proper way. They don't search for a proper company which is registered. Okay, that's very important. When you want to start a business, you need to do some research on the company. Yes. Does the company have license? Does the company have registration? The product, are they safe? Is it approved by the business? So you need to do all this before you start. You cannot join the company, then you blame the industry. This company's mistake, not the industry mistake. Yes. The industry is good. This industry has created more millionaires compared to other industries. Yeah. Okay. ಸೊ ಅದೇ ಅವ್ರು ಹೇಳ್ತಾ ಇದ್ದಾರೆ, ಈ ಇಂಡಸ್ಟ್ರಿ ಭಾಳಷ್ಟು ಮಿಲಿಯನರ್ಸ್ಗಳನ್ನು ಕ್ರಿಯೇಟ್ ಮಾಡಿದೆ. ಈ ದೇಶ ಅಲ್ಲ, ಎಲ್ಲ ದೇಶದಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಒಂದು ನೆಗೆಟಿವ್ ಪ್ರಭಾವಳಿ ಆಗಿಬಿಟ್ಟಿದೆ ಅಂತಂದೇಳಿ. ಬಟ್ ಇದು ಕಾರಣ ಏನಂದರೆ ಒಂದು ಕೆಟ್ಟ ಕಂಪನಿಗಳನ್ನು ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವ್ರೇನು ಹೇಳ್ತಿದ್ದಾರೆ, ನೀವು ಯಾವುದೇ MLM ಕಂಪನಿಯಲ್ಲಿರಿ, ಎಲ್ಲಾದರೂ ಮಾಡಿ. ಬಟ್ MLM ಇಂಡಸ್ಟ್ರಿ ತುಂಬ ಒಳ್ಳೇದಿದೆ.
ಬಟ್ ಕೆಟ್ಟ ಕಂಪನಿಗಳು, ಕೆಟ್ಟ ಜನರು ಇದರಲ್ಲಿ ಬಂದುಬಿಟ್ಟು ಇದನ್ನು ಒಂದು ಕೆಟ್ಟದಾಗಿ ಪ್ರತಿಬಿಂಬವಾಗಿದೆ ಅನ್ನೋದು ಇವರ ಅಭಿಪ್ರಾಯವಾಗಿದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ. ಮತ್ತು ಒಂದು ನಮಗೆ ಒಂದು ಬೋಧನೆ ಹೇಳೋದಾದರೆ ಈ ಥರದ್ದಾದಂತಹ ಒಂದು ವಿಚಾರನ ನಮ್ಮ ಕರ್ನಾಟಕ ಜನರಿಗೆ ಇವರು ತಿಳಿಸ್ತಾ ಇದ್ದಾರೆ, MLM ಮಾಡೋರಿಗೆ. ವಾಟ್ ಯು ವಾಂಟ್ ಟು ಟೆಲ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫಾಲೋವರ್ಸ್ ಅಬೌಟ್ KFDS or my training and my education, what I am providing the people? Yes. So because you also sit with last education. Yes. You see, the important secret to success in this industry is training and knowledge. To get a knowledge training, you should get a good teacher, a good trainer. Because a good trainer can guide you how to become successful in this business. So for the past 2 days, I have attended Mr. Sarah's training. He's not only teaching you the fact, the details. He give you examples. The way he present is more to life learning. Examples, stories, okay? And that method will reach to me, to all the participants there easily. And of course, for the last 2 days, I have learned something new. Many things actually. So that's why we are keen to work together with Mr. Sarah to build this business in India. ಎಸ್. ಸೊ ಅವ್ರು ಅದೇ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅವ್ರು ಅದೇ ಹೇಳ್ತಾ ಇದ್ದಾರೆ, ಇವರೊಂದು ಎಕ್ಸಾಂಪಲ್ ಮುಖಾಂತರ, ಕತೆ ಮುಖಾಂತರ ಜನರಿಗೆ ಅರ್ಥ ಮಾಡಿಸ್ತಾರೆ, ಅವರ ನಾಡಿನ ಕಂಡಿಡ್ಕೊಂಡು ಅವರಿಗೆ ರೀಚ್ ಆಗುವಾಗೆ ಮಾಡ್ತಾರೆ. ನನಗೂ ತುಂಬ ಇಂಪ್ರೆಸ್ ಮಾಡಿದರು. ಇಂಥವ್ರು ನಮಗೆ ಬೇಕು, ಒಬ್ಬ ಟ್ರೈನರ್, ಒಳ್ಳೆ ಟ್ರೈನರ್ಲಿಂದ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೀವು ಬೆಳೆಯೋದಕ್ಕೆ ಸಾಧ್ಯ ಅಂತ ಇವರ ಅಭಿಪ್ರಾಯ ಇವರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಸ್ನೇಹಿತರೆ. ಇದೆಲ್ಲ ನೀವು ಕೊಟ್ಟಿರುವಂಥ ಭಾಗ್ಯ, ನೀವು ಕೊಟ್ಟಿರುವಂಥ ಆಶೀರ್ವಾದ. ಇವತ್ತು KFDS ಬೆಳೀತಾ ಇದೆ, ನಾನು ಬೆಳೀತಾ ಇದ್ದೀನಿ, ನಿಮಗೆಲ್ಲರಿಗೂ ಬೆಳೆಸ್ತಾ ಇದ್ದೀನಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಸೊ ಈ ರೀತಿಯಾದಂತಹ ಮತ್ತೆ ಹಲವಾರು ಇಂಟರ್ವ್ಯೂಗಳು ನಾನು ಮಾಡ್ತಾನೆ ಬರ್ತೀನಿ. ಸೊ ನಿಮಗೂ ಏನಾದರೂ ಬೇಕಾಗಿದ್ದರೆ, ನೀವೇನಾದರೂ ನನ್ನ ಹತ್ರ ಹಂಚ್ಕೊಳಂಗಿದ್ರೆ ದಯವಿಟ್ಟು ಬನ್ನಿ, ನೀವು ಪಾಡ್ಕಾಸ್ಟಿಂಗ್ ನಾನು ತೊಗೊಂಬರ್ತೀನಿ ನಿಮಗೂ ಕೂಡ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ ವಾಟ್ ಎವರ್ ದ ಟ್ರೈನಿಂಗ್ ಯು ರಿಕ್ವೈರ್ಡ್ ವಿಲ್ ಡೂ ಇಟ್ ಸರ್. ಓಕೆ. ಸೊ ಅತಿ ಶೀಘ್ರದಲ್ಲಿ ನಾವು ಹೇಳಿದ್ವಲ್ಲ, ನಮ್ಮ ಕನ್ನಡಿಗರು ಹೊರ ದೇಶಕ್ಕೂ ಹೋಗಿ ಟ್ರೈನಿಂಗನ್ನು ಕೊಟ್ಟು ಬರುವಂತಹ ಲೀಡರ್ಸ್ಗಳನ್ನು ನಾನು ಹುಟ್ಟಾಕಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಅದು ಅತಿ ಶೀಘ್ರದಲ್ಲಿ ಆಗುತ್ತೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ವೆರಿ ಮಚ್, ನೈಸ್ ಇಂಟ್ರಾಕ್ಷನ್. ಸೊ ವಿ ಲರ್ನ್ ಸೋ ಮೆನಿ ಥಿಂಗ್ಸ್ ಅಬೌಟ್ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫ್ರಮ್ ಮಲೇಷಿಯಾ. ಓಕೆ. ಸೊ ಮಲೇಷಿಯಾಲಿಂದ ನಾವೆಲ್ಲ ಕಲಿತೀವಿ. ಸೊ ಇವ್ರಿಗೆ ಒಳ್ಳೆಯದಾಗಲಿ, ಇವ್ರು ಇನ್ನೂ ನಮ್ಮ ಭಾರತದಲ್ಲಿ ಬೆಳೀಲಿ ಮತ್ತು ಎಲ್ಲ ದೇಶದಲ್ಲಿ ಬೆಳೀಲಿ ಅಂತಂದೇಳಿ ಒಬ್ಬ ಒಳ್ಳೆ ನೆಟ್ವರ್ಕರ್ ಆಗಿ, ಒಳ್ಳೆ ವೆಲ್ವಿಷರ್ ಆಗಿ ನಾವು ಅವರನ್ನು ಹರಿಸೋಣ ಸ್ನೇಹಿತರೆ. ಆ್ಯಂಡ್ ಸ್ಟಾರ್ಟ್ ಆಲ್ ದ ಬೆಸ್ಟ್ ಸರ್. Thank you very much. See you also. Super.